ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಜಾಫರ್ ನದಾಬ್. ಏನು ಧಾರವಾಡದಿಂದ ಹಳ್ಯಾಳ ಮತ್ತು ದಾಂಡೇಲಿ ಮಾರ್ಗವಾಗಿ ಹೋಗುವಂಥ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದಿರುವಂಥದ್ದು. ಮಳೆ ಆದರೆ ಸಾಕು ತಗ್ಗು ಯಾವುದು ಮತ್ತು ನೀರು ಯಾವುದು ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ದಿನನಿತ್ಯ ಪ್ರಯಾಣಿಸುವಂಥ ಸಾರ್ವಜನಿಕರಿಗೆ ಇವತ್ತು ಜೀವ ಭಯದಿಂದ ಅಡ್ಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ದಿನನಿತ್ಯ ಅಡ್ಡಾಡುವಂಥ ಸಾರ್ವಜನಿಕರು ಇವತ್ತು ಏನು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಸ್ವತಃ ಅವ್ರು ನಾನು ಮಾತನಾಡ್ತಾ ಹೋಗ್ತೇನೆ. ಏನು ತೊಂದರೆ ಆಗ್ತಾಯಿದೆ, ಇಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ? ಇಲ್ಲ ಸರ್, ಇಲ್ಲೆಲ್ಲ ತೆಗ್ ಬಿದ್ದು ನೀರು ಜಾಮ್ ಆಗಿದೆ ಸರ್. ಸ್ಕೂಲಿಗೆ ಮಕ್ಕಳನ್ನ ಬಿಡೋ ಟೈಮ್ದಾಗ ಎಲ್ಲ ಅಲ್ಲಿ ಎಷ್ಟು ಆಳ ಐತಂತೂ ಗೊತ್ತಿಲ್ಲ. ನೀರು ನಿಂತ ಮ್ಯಾಗ ಎಷ್ಟು ಆಳ ಐತಂತೂ ಗೊತ್ತಾಗೋದಿಲ್ಲ. ಅಲ್ಲೇ ಗಾಡಿ ತೊಗೊಂಡು ಹೋಗುವಾಗ ಯಾರು ಕಾರ್ ಗಾಡಿ ಸ್ಪೀಡ್ ಬಂತಂದ್ರೆ ಬೈಕಿಗೆ ತೊಂದರೆ ಆಗೋದು, ಅಕಸ್ಮಾತ್ ಹೋಗುವಾಗ ಆಳು ಗೊತ್ತಾಗಿರೋದಿಲ್ಲ, ಅಲ್ಲಿ ಬೈಕ್ ಹಾಕ್ಕೊಂಡು ಬೀಳೋದು, ಇವೆಲ್ಲ ಇಲ್ಲಿಂದ ಹೊಸ ಬ್ರಿಡ್ಜ್ ಮಟನೂ ಸಮಸ್ಯೆ ಬರುತ್ತಾರೆ. ಅದೊಂದು ಇಲ್ಲಿ ರೋಡ್ ಮಾಡೋ ಕಾಂಟ್ರಾಕ್ಟರ್ ಎಲ್ಲ ಮಣ್ಣು ತುಂಬ್ತಾರೆ. ಆ ಮಣ್ಣೆಲ್ಲ ರೋಡಿಗೆ ಬರ್ತೈತಿ. ಆ ಬೈಕ್ ಸ್ಕಿಡ್ ಆಗಿ ಪ್ರಾಬ್ಲಮ್ ಭಾಳ ಬೀಳತ್ತಾರೆ. 1-2-3 ತಿಂಗಳಿಂದ ಇದೇ ಗತಿ ಆಗತ್ತೆ. ಏನಾರು ಅನಾಹುತ ಆಗ್ಯಾವ್ರಿ, ರಗಡಾಗ್ಯಾವ ಅನಾಹುತ. ಎಲ್ಲ ಮಕ್ಕಳು ತಲೆ ಹೊಡೆದಾವು, ಎಷ್ಟೋ ಮಂದಿ ಬಿದ್ದಾರು, ಕೈಕಾಲು ಮುರ್ಕೊಂಡಾರು, ಎಷ್ಟೋ ಗಾಡಿ ಕ್ರ್ಯಾಚ್ ಆಗ್ಯಾವು, ಎಲ್ಲ ಆಗ್ಯಾವ್ರಿ. ಪ್ರಾಬ್ಲಮ್ ಭಾಳ ಆಗ್ಯಾವ. ಈ ರೋಡ್ ಹಿಡಿದ ಕಾಂಟ್ರಾಕ್ಟ್ರಿಗೆ ನಾನು ಸಲ್ಕಿನಕೊಪ್ಪ ಗ್ರಾಮದ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತೀನಿ. ಈ ಬ್ರಿಡ್ಜ್ ಕೆಳಗಡೆ ಕೆರೆ ಬೇರೆ ಅಲ್ಲ, ರೋಡ್ ಬೇರೆ ಆಗ ಆತದ್ರಿ. ಮಳೆ ಬಂದ್ರೆ ದಯಮಾಡಿ ಈ ರೋಡ್ ಹಿಡಿದ ಕಾಂಟ್ರಾಕ್ಟ್ರಿಗೆ ವಿನಂತಿ ಮಾಡಿಕೊಳ್ತೀನಿ, ಆದಷ್ಟು ಬೇಗ ಇದನ್ನು ಸಾರ್ವಜನಿಕವಾಗಿ ಇದನ್ನು ತೊಂದರೆ ಆಗದಂಗೆ ನಮ್ಗೆ ಅನುಕೂಲ ಮಾಡಿ ಕೊಡ್ಬೇಕಂತ ನಾನು ವಿನಂತಿ ಮಾಡಿಕೊಳ್ತೀನಿ. ರಾತ್ರಿ ಯಾವ ರೀತಿ ಸಮಸ್ಯೆ ಇದ್ರಿ ಸರ್? ರಾತ್ರಿ ಭಯ ಸರ್, ಈ ರೋಡಿಗೆ ಬರೋಕೆ ಭಯ. ಯಾಕಂತ ಹೇಳಿದ್ರೆ ಈ ರಾತ್ರಿಗೆ ಈ ರೋಡಿಗೆ ಯಾಕಂತ ಹೇಳಿದ್ರೆ ಕೆರೆ ಬೇರೆ ಅಲ್ಲ ಸರ್, ಈ ಬ್ರಿಡ್ಜ್ ಕೆಳಗಿದೆಯಲ್ಲ, ಕೆರೆ ಬೇರೆ ಅಲ್ಲ, ರೋಡ್ ಬೇರೆ ಅಲ್ಲ. ಆ ರೀತಿ ಮೊನ್ನೆ ಸರ್ ಒಂದು ಕಾರಿಗೆ ಸೈಲೆನ್ಸರ್ದಾಗ ನೀರು ಹಾಕ್ಕೊಂಡು ನಾವು ಅಡ್ಡಾಡಿ ಹೋದೋ ಒಬ್ಬ ಕಾರಿಂದ ಇದೆ. ಅಷ್ಟು ತೊಂದರೆ ಆಗ್ತದೆ. ಸೊ ದಯಮಾಡಿ ಮಳೆ ಬಂದ್ರೆ ಭಾಳ ಪ್ರಾಬ್ಲಮ್. ತಗ್ಗು ಗುಂಡಿಗಳ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಈಗ ನೀರು ತುಂಬಿರುವಂಥ ಈ ಗುಂಡಿಯಲ್ಲಿ ಸಾಕಷ್ಟು ನೀರು ತುಂಬಿದೆ, ಆದರೆ ಎಷ್ಟು ಆಳ ಇದೆ ಮತ್ತು ಎಷ್ಟು ಅಗಲ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ಇಲ್ಲಿ ಏನು ಬೈಕ್ ಸವಾರರಾಗಲಿ ವಾಹನ ಸವಾರರಾಗಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರುವಂಥದ್ದು. ಹೀಗಾಗಿ ಮತ್ತೊಂದು ಗುಂಡಿಯನ್ನು ತೋರಿಸ್ತಾ ಹೋಗ್ತೇನೆ. ಈಗ ಏನು ವಾಹನಗಳ ಸಂಚಾರ ಆಗ್ತಾ ಇದೆ, ಅಲ್ಲಿ ಸ್ವತಃ ಗಾಡಿನೇ ಸ್ವಲ್ಪ ನಿಧಾನವಾಗಿ ಬಂದು ಬರುವಂಥ ಒಂದು ದೃಶ್ಯ ನೀವು ನೋಡ್ತಾ ಇರ್ಬೋದು. ಹೀಗಾಗಿ ಇಲ್ಲಿ ಸಾರ್ವಜನಿಕರು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರುವಂಥದ್ದು. ಏನು ಈ ಥರ ಆದರೆ ಎಲ್ಲೋ ಒಂದು ಕಡೆ ನಮಗೆ ತೊಂದರೆ ಆಗ್ತಾ ಇದೆ. ನೀರು ಮಳೆ ಆದರೆ ಸಾಕು ಗುಂಡಿಯಲ್ಲಿ ನಿಂತು ಯಾವುದು ತಗ್ಗು ಯಾವುದು ರಸ್ತೆ ಅನ್ನೋದು ಗೊತ್ತಾಗೋದಿಲ್ಲ ಅನ್ನೋದು ಸ್ಥಳೀಕರ ಮಾತುಗಳಾಗಿರುವಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಏನು ಆಂಬುಲೆನ್ಸ್ ಕೂಡ ಇದೇ ರಸ್ತೆಯ ಮಧ್ಯದಲ್ಲಿ ಹೋಗ್ತಾ ಇರುವಂಥದ್ದು, ಅದು ಹಾಳಾದ ರಸ್ತೆಯಲ್ಲಿ ಹೋಗ್ತಾ ಇರುವಂಥದ್ದು. ನೋಡಿ ಯಾವ ರೀತಿ ಹೋಗ್ತಾ ಇದೆ. ಆಂಬುಲೆನ್ಸ್ಗೂ ಕೂಡ ಇಲ್ಲಿ ಹೋಗಲು ಸಾಧ್ಯವಾಗ್ತಾ ಇಲ್ಲ. ಆದರೆ ಮಳೆ ಬಂದರೆ ಸಾಕು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನಮಗೆ ಅಪಘಾತ ಆಗುವಂಥ ಸಂದರ್ಭಗಳು ಆಗ್ತಾ ಇದ್ದಾವೆ ಅನ್ನೋದು ಕೂಡ ಈ ಸ್ಥಳೀಕರ ಮಾತುಗಳಾಗಿರುವಂಥದ್ದು. ಸಾರಿಗೆ ಬಸ್ಸುಗಳು ಹೋಗ್ತಾ ಇರುವಂಥದ್ದು. ಹೀಗಾಗಿ ಏನು ಎಲ್ಲೋ ಒಂದು ಕಡೆ ಏನೋ ಒಂದು ಸಮಸ್ಯೆ ಆಗಬಾರ್ದು ಅನ್ನೋದು ನಮ್ಮದು ಕೂಡ ಅಭಿಪ್ರಾಯ. ದಿನನಿತ್ಯ ವಾಹನ ಸಂಚಾರ ಆಗುತ್ತಿರೋದ್ರಿಂದ ಇಲ್ಲಿ ಸ್ಥಳೀಕರು ಕೂಡ ನಮ್ಮ ಜೊತೆ ಇದ್ದಾರೆ. ಆದರೆ ಇಲ್ಲಿ ಪರಿಸ್ಥಿತಿ ಬಗ್ಗೆ ಯಾವ ರೀತಿ ಅವರ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದನ್ನ ಅವ್ರನ್ನ ಮಾತನಾಡ್ತಾ ಹೋಗ್ತಾನೆ. ಸರ್, ಏನೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ ಮತ್ತು ಯಾವ ರೀತಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ? ಇಲ್ಲಿ ಈಗ ರೈಲ್ವೆ ಅಂಡರ್ ಪಾಸ್ ಆಗೈತಿ, ಅಲ್ಲಿ ತುಂಬ ನೀರು ನಿಲ್ತೈತಿ. ನೀರು ನಿಂತು ಅಲ್ಲಿ ಬರೋಕ್ಕೆ ಈಗ 2 ವೀಲರ್ ಇರ್ಬೋದು, ಬೇರೆ ದೊಡ್ಡ ಗಾಡಿ ಬರುವಾಗ 2 ವೀಲರ್ ಗಾಡಿಯವ್ರಿಗೆ ಸಮಸ್ಯೆ ಭಾಳ ಆಗತೈತಿ. ಅದೇ ರೀತಿ ಇಲ್ಲಿ ಅಂಡರ್ ಪಾಸ್ ಕೆಲಸ ನಡೆದೈತಿ. ಇದು 2 ವರ್ಷದಿಂದ ಪೆಂಡಿಂಗ್ ಬಿದ್ದಿದ್ದರಿಂದ ಇಲ್ಲಿ ಹಳೆ ಅಂಡರ್ ಪಾಸ್ನಾಗೂ ಸಮಸ್ಯೆ ಆಗಿ ಅನೇಕ ಸಾವು ನೋವುಗಳು ಅನುಭವಿಸಾಕತ್ತಾರೆ ಜನ. ಮತ್ತು ಈ ಕೆಲಸ ಇಲ್ಲಿ ಬಂದು ಇಲ್ಲಿ ಸ್ಟಾಪ್ ಆಗೈತಿ. ಇಲ್ಲಿ ಗೊತ್ತಿಲ್ಲವ್ರು ಯಾರು ಬಂದ್ರೆ ಬೈಕ್ ಆಕ್ಸಿಡೆಂಟ್ ಆಗಿ ಅನೇಕ ಮಂದಿ ಬಿದ್ದು ಕಾಲು ಕೈ ಪೆಟ್ಟು ಹಚ್ಕೊಂಡಾರು. ಏನಾರು ಮತ್ತು ಅಪಘಾತ ಆಗುವಂಥ ಏನಾರು ಸಮಸ್ಯೆಗಳು ನಡೆದಿದ್ದವು? ಇಲ್ಲಿ ಅಪಘಾತ ಆಗಿದ್ದಾವೆ ರೀ, ಹಲವಾರು ಬರೀ ಅಪಘಾತ ಆಗಿದ್ದಾವೆ. ಅದಕ್ಕೆ ಇಲ್ಲಿ ಅಂಡರ್ ಪಾಸ್ ಇದು ಬೇಗನೆ ನಮಗೆ ಕೆಲಸ ಆಗಬೇಕು. ಆಗದೆ ಹೋದ್ರೆ ಇದು ಟರ್ನ್ ಇರೋದ್ರಿಂದ ನಮಗೆ ಭಾಳ ಸಾವು ನೋವು ಭಾಳ ಅನೇಕ ಸಮಸ್ಯೆಗಳು ಆಗತ್ತವೆ ಇಲ್ಲಿ ಅಂತೇಳಿ. ಇದೇ ಒಂದು ಬ್ರಿಡ್ಜ್ ಇದೆಯಾ ಅಥವಾ ಮತ್ತೊಂದು ಎಲ್ಲೋ ಒಂದು ಕಡೆ ಮತ್ತೊಂದು ಬ್ರಿಡ್ಜ್ ಇದೆಯಾ? ಅದೇ ರೈಲ್ವೆ ಅಂಡರ್ ಪಾಸ್ ಒಂದಿದೆಯಲ್ಲ, ಅದು ನೀರು ತುಂಬೋದ್ರಿಂದ ಅಲ್ಲಿಯೂ ಅನೇಕ ಸಮಸ್ಯೆ ಆಗತೈತಿ. ಇವತ್ತು 2 ವೀಲರ್ ಗಾಡಿಯವ್ರು ದಾಟು ತೊಂದರೆ ಆಗತೈತಿ. ಅದು 2 ವರ್ಷದಿಂದ ಅಥವಾ ಕಾಮಗಾರಿ ಪೂರ್ಣ ಮುಗಿಯುವಲ್ಲ. ಧಾರವಾಡದ ಗಣೇಶ ನಗರದಲ್ಲಿರುವ ಅಂಡರ್ ಪಾಸ್ ಬಳಿ ಸಾಕಷ್ಟು ನೀರು ತುಂಬಿ ಹರಿಯುವಂಥದ್ದು ಈ ಸಂಪೂರ್ಣವಾದ ದೃಶ್ಯವನ್ನು ನೀವು ನೋಡ್ತಾ ಇರುವಂಥದ್ದು. ಹೀಗಾಗಿ ಏನು ಜನರು ಆರೋಪಿಸ್ತಾ ಇದ್ದಾರೆ, ಇಲ್ಲಿ ಮಳೆ ಆದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರುತ್ತೆ. ಹೀಗಾಗಿ ನಮಗೆ ಇಲ್ಲಿ ದಿನ ಸಂಚಾರ ಮಾಡಲು ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಹೀಗಾಗಿ ಇದನ್ನು
ಬೇಗನೆ ಇದರ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು. ಇಲ್ಲ ಆದರೆ ಪ್ರತಿನಿತ್ಯ ಇಲ್ಲಿ ನೀರು ಏನೋ ತುಂಬಿರುತ್ತದೆ, ಅದು ವಾಹನ ಒಂದು ಕಡೆ ವೇಗವಾಗಿ ಬಂದರೆ ಮತ್ತೊಂದು ಬೈಕ್ ಸವಾರರಿಗೆ ಇಲ್ಲಿ ನೀರು ಸಿಡಿದು ಅಲ್ಲಿ ಜಗಳಾಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಇಲ್ಲಿ ಸಾರ್ವಜನಿಕರು ಆರೋಪ ಮಾಡ್ತಾ ಇರುವಂಥದ್ದು, ಈ ಅಂಡರ್ ಪಾಸ್ ಬಳಿ ಮಳೆ ಆದರೆ ಸಾಕು ತುಂಬ ನೀರು ತುಂಬಿ ಸಾಕಷ್ಟು ಸಂಚಾರ ಅಸ್ತವ್ಯಸ್ತವಾಗ್ತಾ ಇದೆ ಅನ್ನೋದು. ನಿಮಗೆ ಯಾವ ರೀತಿಯಲ್ಲಿ ನೀರು ಹೋಗ್ತಾ ಇದೆ, ಸಾರಿಗೆ ಬಸ್ಸು ಕೂಡ ಹೋಗ್ತಾ ಇರುವಂಥದ್ದು, ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ನೀರು ತುಂಬಿರುವಂಥದ್ದು. ಏನು ಒಂದು ವೇಳೆ ಬೈಕ್ ಸವಾರ ಆ ಕಡೆ ಏನಾದ್ರು ಬಂದರೆ ನೀರು ಸಿಡಿದು ಒಂದು ಜಗಳಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಹೀಗಾಗಿ ಆರೋಪ ಮಾಡ್ತಾ ಇರುವಂಥದ್ದು. ಸುಗಮವಾಗಿ ಸಂಚಾರ ಮಾಡಲು ಇಲ್ಲಿ ಸಾಕಷ್ಟು ಕ್ರಮವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ತೆಗೆದುಕೊಳ್ಳಬೇಕು ಅನ್ನೋದು ಸ್ಥಳೀಯರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾಮನ್ ಸುಪ್ರೀತ್ ಜೊತೆ ಜಾಫರ್ ನದಾಬ್, ಪ್ರಾಂತ ಸಮಾಚಾರ ಟಿವಿ, ಧಾರವಾಡ.